ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಹಳ್ಳಿಯಲ್ಲಿ ಸುರೇಶ ಅನ್ನುವ ಒಬ್ಬ ಯುವಕ ಇದ್ದ. ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಹಿಡ್ಕೊಂಡು ಗೂಗಲ್ನಲ್ಲಿ ಹುಡುಕ್ತಿದ್ದ. ದೇವ್ರಿದ್ದಾನಾ ಇಲ್ವಾ, ಜೀವನದ ಅರ್ಥ ಏನು, ಸಾಫಲ್ಯ ಪಡ್ಕೊಳ್ಳೋಕೆ ಏನ್ ಮಾಡ್ಬೇಕು ಅಂತ. ಪ್ರತಿದಿನ ಒಂದೊಂದು ಹೊಸ ಪುಸ್ತಕ ಓದ್ತಿದ್ದ, ಒಂದೊಂದು ಹೊಸ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದ. ಆದರೂ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇರಲಿಲ್ಲ. ಮಾಹಿತಿ ಜಾಸ್ತಿ ಆದಷ್ಟು ಗೊಂದಲ ಕೂಡ ಜಾಸ್ತಿ ಆಗ್ತಾ ಇತ್ತು. ಇವನ ಅಜ್ಜಿ ಲಲಿತಮ್ಮ ಇವನ ಈ ಪರಿಸ್ಥಿತಿ ನೋಡಿ ನಗ್ತಾ ಇದ್ರು. ಏನಪ್ಪ ಸುರೇಶ, ಇಷ್ಟೊಂದು ಪುಸ್ತಕ ಓದಿದ್ರು, ಇಷ್ಟೊಂದು ವಿಡಿಯೋ ನೋಡಿದ್ರೂ ಇನ್ನೂ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಜ್ಜಿ, ಎಷ್ಟು ಮಾಹಿತಿ ಸಂಗ್ರಹಿಸಿದ್ರೂ ಒಳಗಿನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ದೇವ್ರಿದ್ದಾನೋ ಇಲ್ವೋ, ಈ ಪ್ರಪಂಚ ಹೇಗೆ ನಡೀತಾ ಇದೆ, ನಾನ್ಯಾಕೆ ಈ ರೀತಿ ಇದ್ದೀನಿ, ಇದೆಲ್ಲ ಗೊಂದಲ ಇನ್ನೂ ಇದೆ ಅಂದ ಸುರೇಶ. ಲಲಿತಮ್ಮ ಒಂದು ಕ್ಷಣ ಸುಮ್ನಿದ್ದು ಹೇಳಿದ್ರು, ನೋಡು ಪುಟ, ಮಾಹಿತಿ ಅಂದ್ರೆ ಬರೀ ಜ್ಞಾನ ಅಷ್ಟೇ ಅಲ್ಲ. ಆ ಜ್ಞಾನ ಅನುಭವಕ್ಕೆ ಬಂದಾಗ ಮಾತ್ರ ಅದು ವಿಜ್ಞಾನ ಆಗತ್ತೆ. ನೀನು ಎಷ್ಟೇ ಪುಸ್ತಕ ಓದಿದ್ರೂ ಆ ಜ್ಞಾನ ನಿನ್ನ ಅನುಭವಕ್ಕೆ ಬರದೇ ಇದ್ರೆ ಅದು ಬರೀ ಮಾಹಿತಿಯಾಗಿ ಉಳಿಯುತ್ತೆ, ಜೀವನಕ್ಕೆ ದಾರಿ ತೋರ್ಸಲ್ಲ. ಸುರೇಶ ಆಶ್ಚರ್ಯದಿಂದ ಕೇಳಿದ, ಅಂದ್ರೆ ಅಜ್ಜಿ, ಜ್ಞಾನ ಬೇರೆ ವಿಜ್ಞಾನ ಬೇರೆನಾ? ನಾನಂತೂ ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದೆ. ಹ್ಞೂ ಕುಟ, ಇದೇ ವಿಷಯದ ಬಗ್ಗೆ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ, ಅಂದ್ರೆ ಜ್ಞಾನ ವಿಜ್ಞಾನ ಯೋಗದಲ್ಲಿ ಅರ್ಜುನನಿಗೆ ವಿವರಿಸಿದ್ದಾನೆ. ಈ ಪ್ರಪಂಚದಲ್ಲಿ ಸಾವಿರಾರು ಜನರ ಪೈಕಿ ಯಾರೋ ಒಬ್ರು ಮಾತ್ರ ಸಿದ್ಧಿ ಪಡೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಹ ಪ್ರಯತ್ನ ಮಾಡೋರಲ್ಲೂ ಸಹ ಯಾರೋ ಒಬ್ರು ಮಾತ್ರ ನನ್ನನ್ನು ಯಥಾರ್ಥವಾಗಿ ಅರಿಯಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಅರಿಯೋದು ಅಂದ್ರೆ ಬರೀ ಬುದ್ಧಿಯಿಂದ ತಿಳ್ಕೊಳ್ಳೋದಲ್ಲ, ಹೃದಯದಿಂದ ಅನುಭವಿಸೋದು. ಸುರೇಶನಿಗೆ ಇದನ್ನ ಕೇಳಿ ಒಂಥರ ಹೊಸ ಬೆಳಕು ಕಂಡಾಗಾಯ್ತು. ಅವನು ಎಷ್ಟು ದಿನದಿಂದ ಹೊರಗಡೆ ಹುಡುಕ್ತಾ ಇದ್ದ ಉತ್ತರ ಒಳಗಡೆನೇ ಇತ್ತು ಅನ್ನೋದು ಅವನಿಗೆ ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಗ್ತಾ ಇತ್ತು. ಅಜ್ಜಿ, ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಈ ಜ್ಞಾನ ವಿಜ್ಞಾನ ಯೋಗ ಅಂದ್ರೆ ಏನು, ಕೃಷ್ಣ ಪರಮಾತ್ಮ ಇದರಲ್ಲಿ ಏನೆಲ್ಲ ಹೇಳಿದ್ದಾನೆ ಅಂತ ಕುತೂಹಲದಿಂದ ಕೇಳಿದ. ಲಲಿತಮ್ಮ ನಗತಾ ಹೇಳಿದ್ರು, ಖಂಡಿತ ಹೇಳ್ತೀನಿ ಪುಟ್ಟ, ಆದರೆ ಮೊದಲು ನೀನು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಿನ್ನ ಸುತ್ತಮುತ್ತ ಇರೋ ಈ ಪ್ರಪಂಚ, ಈ ಗಿಡಮರ, ಈ ಗಾಳಿ, ಈ ಬೆಳಕು, ನಿನ್ನ ಮನಸ್ಸು, ಬುದ್ಧಿ ಇವೆಲ್ಲ ಎಲ್ಲಿಂದ ಬಂತು ಅಂತ ಎಂದಾದ್ರೂ ಯೋಚನೆ ಮಾಡಿದ್ಯಾ? ಸುರೇಶ ತಲೆಯಲ್ಲಾಡಿಸಿ, ಇಲ್ಲ ಅಜ್ಜಿ, ಅಷ್ಟು ಆಳವಾಗಿ ಯೋಚನೆ ಮಾಡಿಲ್ಲ ಅಂದ. ಸರಿ, ಅದನ್ನೇ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಬಿಡಿಸಿ ಹೇಳ್ತಾನೆ. ಈ ಪ್ರಪಂಚ 2 ರೀತಿಯ ಪ್ರಕೃತಿಯಿಂದ ಆಗಿದೆ. ಒಂದು ಅಪರಾಪ್ರಕೃತಿ, ಇನ್ನೊಂದು ಪರಾಪ್ರಕೃತಿ. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಇವು 8 ಅಪರಾಪ್ರಕೃತಿ. ಆದರೆ ಇವೆಲ್ಲದರ ಹಿಂದೆ ಇವನ್ನೆಲ್ಲ ಜೀವಂತ ಮಾಡ್ತಿರೋದು, ಜೀವಶಕ್ತಿಯಾಗಿ ಇರೋದು ಪರಾಪ್ರಕೃತಿ, ಅದೇ ಜೀವಾತ್ಮ. ಸುರೇಶನಿಗೆ ಇನ್ನಷ್ಟು ಆಸಕ್ತಿಯಿಂದ ಮುಂದೆ ಕುಳಿತ. ಅಜ್ಜಿಯ ಮಾತು ಅವನ ಒಳಗಿನ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಇತ್ತು. ಆ ಸಂಜೆ ಆ ಚಿಕ್ಕ ಮನೆಯ ಜಗುಲಿ ಮೇಲೆ ಅಜ್ಜಿ ಮೊಮ್ಮಗನ ಈ ಸಂಭಾಷಣೆ ಒಂದು ಗುರುಶಿಷ್ಯರ ಸಂವಾದದ ಹಾಗೆ ಬದಲಾಗ್ತಾ ಇತ್ತು. ಲಲಿತಮ್ಮ ಮುಂದುವರಿಸಿದ್ರು. ಸುರೇಶ, ಪ್ರಪಂಚ ಈ ರೀತಿ 8 ಅಪರಾಪ್ರಕೃತಿ ಮತ್ತು 1 ಪರಾಪ್ರಕೃತಿಯಿಂದ ಆಗಿದ್ರೂ ಇವೆಲ್ಲದರ ಮೂಲ ಕಾರಣ ಯಾರು ಅಂತ ಗೊತ್ತಾ? ಸ್ವತಃ ಪರಮಾತ್ಮ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಎಲೈ ಅರ್ಜುನ, ಈ ಸಮಸ್ತ ಜಗತ್ತು ನನ್ನಲ್ಲೇ ಪೋಣಿಸಿದ ಮಣಿಗಳ ಹಾಗಿದೆ. ಅಂದ್ರೆ ಒಂದು ಮಾಲೆಯಲ್ಲಿ ಮಣಿಗಳೆಲ್ಲ ಬೇರ್ಬೇರೆ ಆಗಿ ಕಂಡ್ರೂ ಎಲ್ಲಾ ಮಣಿಗಳನ್ನು ಒಂದೇ ದಾರ ಹಿಡಿದುಕೊಂಡಿರುತ್ತೆ. ಹಾಗೆಯೇ ಈ ಪ್ರಪಂಚದ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಜೀವಿಯೂ ಬೇರ್ಬೇರೆ ಆಗಿ ಕಂಡ್ರೂ ಎಲ್ಲದರ ಹಿಂದೆ ಇರೋದು ಒಂದೇ ಪರಮಾತ್ಮ ಶಕ್ತಿ. ಈಗ ಅಲ್ಲಿಗೆ ಬಂದ ಸುರೇಶನ ಸ್ನೇಹಿತ ರಂಗಪ್ಪ ಇವರ ಮಾತು ಕೇಳಿ ನಡುವೆ ಬಂದು ಕುಳಿತುಕೊಂಡ. ರಂಗಪ್ಪ ಸ್ವಲ್ಪ ವಾದ ಮಾಡೋ ಜಾಯಮಾನದವನು. ಅಜ್ಜಿ, ಕ್ಷಮ್ಸಿ, ಆದ್ರೆ ಇದೆಲ್ಲ ಪುಸ್ತಕದ ಮಾತು ಅಷ್ಟೇ ಅಲ್ವಾ? ದೇವ್ರು ಎಲ್ಲದರಲ್ಲೂ ಇದ್ದಾನೆ ಅಂದ್ರೆ ಆ ಕಳ್ಳನಲ್ಲೂ ದೇವ್ರಿದ್ದಾನ? ಆ ಕೆಟ್ಟ ಕೆಲ್ಸ ಮಾಡೋ ಜನರಲ್ಲೂ ದೇವ್ರಿದ್ದಾನ? ಇದು ಸ್ವಲ್ಪ ಗೊಂದಲ ಆಗ್ತಿದೆ ನನಗೆ ಅಂದ. ಲಲಿತಮ್ಮ ಶಾಂತವಾಗಿ ನಕ್ಕು, ಒಳ್ಳೆ ಪ್ರಶ್ನೆ ರಂಗಪ್ಪ. ಇದನ್ನೇ ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡ್ತಾನೆ. ಅವನು ಹೇಳ್ತಾನೆ, ಈ ಪ್ರಪಂಚದಲ್ಲಿ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳಿಂದ ಉಂಟಾಗೋ ಎಲ್ಲಾ ಭಾವಗಳು ನನ್ನಿಂದಲೇ ಬಂದಿವೆ. ಆದರೆ ನಾನು ಅವುಗಳಲ್ಲಿಲ್ಲ, ಅವು ನನ್ನಲ್ಲಿವೆ. ಅಂದ್ರೆ ಏನಂತಂದ್ರೆ, ಸೂರ್ಯನ ಬೆಳಕು ಕೆಸರಿನ ಮೇಲೂ ಬೀಳುತ್ತೆ, ಚಿನ್ನದ ಮೇಲೂ ಬೀಳುತ್ತೆ. ಆದ್ರೆ ಸೂರ್ಯನಿಗೆ ಕೆಸರಿನ ಕೊಳೆ ಅಂಟಲ್ಲ.
ಹಾಗೇನೆ ಪರಮಾತ್ಮನ ಶಕ್ತಿ ಎಲ್ಲಾ ಜೀವಿಗಳಲ್ಲೂ ಇದ್ರೂ ಆ ಜೀವಿಗಳ ಕರ್ಮಗಳ ಫಲ ಅವರವರಿಗೇ ಸೇರೋದು, ಪರಮಾತ್ಮನಿಗಲ್ಲ. ಅಂದ್ರೆ ಒಳ್ಳೇದು ಕೆಟ್ಟದ್ದು ಅನ್ನೋದು ನಮ್ಮ ಸ್ವಂತ ಆಯ್ಕೆ, ದೇವರ ತಪ್ಪಲ್ಲ ಅಂತನಾ ಅಂತ ಸುರೇಶ ಕೇಳ್ದ. ಸರಿಯಾಗಿ ಹೇಳ್ದೆ ಪುಟ್ಟ. ಆದ್ರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಈ ದೈವಿ ಮಾಯೆ ದಾಟೋದು ಬಹಳ ಕಷ್ಟ. ಆದ್ರೆ ಯಾರು ನನ್ನನ್ನ ಶರಣಾಗ್ತಾರೋ ಅವರು ಈ ಮಾಯೆ ದಾಟ್ತಾರೆ. ಈ ಮಾಯೆ ಅಂದ್ರೆ ಏನ್ ಗೊತ್ತಾ? ನಾವು ಈ ಪ್ರಪಂಚದ ಸುಖ, ಆಸ್ತಿ, ಅಂತಸ್ತು, ಹೆಸರು ಇವೆಲ್ಲದರ ಹಿಂದೆ ಓಡಿ ನಮ್ಮ ನಿಜ ಸ್ವರೂಪ ಮರೆತುಬಿಡ್ತೀವಿ. ಇದೇ ಮಾಯೆ. ಗಂಗಮ್ಮ ಪಕ್ಕದ ಮನೆಯ ಹೆಂಗಸೂ ಆಗ ಅಲ್ಲಿಗೆ ಬಂದು ಇವರ ಮಾತು ಕೇಳ್ತಾ ಇದ್ರು. ಅವರಿಗೆ ಇತ್ತೀಚೆಗೆ ಮನೆಯ ಸಮಸ್ಯೆಗಳಿಂದ ತುಂಬ ನೊಂದಿದ್ರು. ಅಜ್ಜಿ, ನನ್ ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರೂ, ದೇವ್ರ ಹತ್ರ ಎಷ್ಟು ಬೇಡ್ಕೊಂಡ್ರೂ ಏನೂ ಸರಿ ಆಗ್ತಿಲ್ಲ. ಇದ್ಯಾಕ್ ಹೀಗೆ ಅಂತ ಕಣ್ಣೀರಿಡ್ತಾ ಕೇಳಿದ್ರು. ಲಲಿತಮ್ಮ ಅವರ ಕೈ ಹಿಡ್ಕೊಂಡು ಪ್ರೀತಿಯಿಂದ ಹೇಳಿದ್ರು, ಗಂಗಮ್ಮ, ಇದನ್ನೇ ಕೃಷ್ಣ ಪರಮಾತ್ಮ ಮುಂದೆ ವಿವರಿಸ್ತಾನೆ. 4 ರೀತಿಯ ಒಳ್ಳೆಯ ಜನ ನನ್ನನ್ನ ಭಜಿಸ್ತಾರೆ ಅಂತ ಹೇಳ್ತಾನೆ. ಆರ್ತರು ಅಂದ್ರೆ ಕಷ್ಟದಲ್ಲಿರೋರು, ಅರ್ಥಾರ್ಥಿಗಳು ಅಂದ್ರೆ ಸಂಪತ್ತು ಬಯಸೋರು, ಜ್ಞಾನಿಗಳು ಅಂದ್ರೆ ಎಲ್ಲ ತಿಳ್ಕೊಂಡೋರು, ಮತ್ತು ಜ್ಞಾನಿಗಳು. ನೀವೀಗ ಆರ್ತರ ಸ್ಥಿತಿಯಲ್ಲಿದ್ದೀರಾ, ಕಷ್ಟದಲ್ಲಿದ್ದೀರಾ, ಅದಕ್ಕೇ ದೇವರನ್ನ ನೆನಿತಿದ್ದೀರಾ. ಇದೇನು ತಪ್ಪಲ್ಲ, ಇದೂ ಒಂದು ಒಳ್ಳೆ ಆರಂಭ. ಆದರೆ ಕೃಷ್ಣ ಹೇಳ್ತಾನೆ, ಇವರಲ್ಲಿ ಜ್ಞಾನಿ ಅತ್ಯಂತ ಶ್ರೇಷ್ಠ. ಯಾಕಂದ್ರೆ ಅವನಿಗೆ ನಾನೇ ಪ್ರಿಯ, ಅವನೂ ನನಗೆ ಪ್ರಿಯ. ಗಂಗಮ್ಮಗೆ ಕಣ್ಣೀರು ಒರೆಸ್ಕೊಂಡು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಅಂದ್ರೆ ಅಜ್ಜಿ, ನಾನು ಕಷ್ಟದಿಂದ ಬೇಡಿಕೊಳ್ಳೋದ್ರಿಂದ ಶುರು ಮಾಡಿ ಮುಂದೆ ಜ್ಞಾನಿಯಾಗೋ ಕಡೆ ಸಾಗ್ಬೋದಾ ಅಂತ ಕೇಳಿದ್ರು. ಖಂಡಿತ ಗಂಗಮ್ಮ, ಪ್ರತಿಯೊಬ್ಬರ ಪ್ರಯಾಣ ಒಂದಲ್ಲ ಒಂದು ಹಂತದಿಂದ ಶುರುವಾಗುತ್ತೆ. ಮುಖ್ಯ ಅಂದ್ರೆ ಆ ಪ್ರಯಾಣ ನಿಲ್ಲಬಾರದು, ಮುಂದುವರಿಬೇಕು ಅಂತ ಲಲಿತಮ್ಮ ಹೇಳಿದ್ರು. ಸುಬ್ಬಯ್ಯ ಅನ್ನೋ ಇನ್ನೊಬ್ಬ ಹಿರಿಯರು ಅಲ್ಲಿಗೆ ಬಂದ್ರು. ಅವರು ಊರಿನ ಶಾಲಾ ಮಾಸ್ಟರ್ ಆಗಿ ನಿವೃತ್ತರಾಗಿದ್ದ ವ್ಯಕ್ತಿ, ಬಹಳ ವಿಚಾರವಂತರು. ಅವ್ರು ಬಂದ ಕೂಡ್ಲೆ, ಏನಪ್ಪ ಇವತ್ತು ಇಲ್ಲಿ ಗೀತೋಪದೇಶ ನಡೀತಿದ್ಯಾ ಅಂತ ನಗ್ತಾ ಕೇಳಿದ್ರು. ಹೌದು ಮೇಷ್ಟ್ರೇ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಸುರೇಶ ಜಾಗ ಕೊಟ್ಟ. ಸುಬ್ಬಯ್ಯನವರು ಕುಳಿತು, ಲಲಿತಮ್ಮ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗಿನ ಕಾಲದಲ್ಲಿ ಎಷ್ಟೋ ಜನ ದೇವರನ್ನ ನಂಬಲ್ಲ, ವಿಜ್ಞಾನವನ್ನ ಮಾತ್ರ ನಂಬ್ತಾರೆ. ಅವರ ಪ್ರಕಾರ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣ ಇರಬೇಕು. ಈ ಜ್ಞಾನ ವಿಜ್ಞಾನ ಯೋಗದಲ್ಲಿ ಕೃಷ್ಣ ಇದಕ್ಕೇನಾದರೂ ಉತ್ತರ ಕೊಟ್ಟಿದ್ದಾನಾ ಅಂತ ಕೇಳಿದ್ರು. ಲಲಿತಮ್ಮ ನಗ್ತಾ, ಮೇಷ್ಟ್ರೇ, ನೀವೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ಸ್ವತಃ ಪ್ರಕೃತಿಯ ಎಲ್ಲಾ ಶಕ್ತಿಗಳ ಮೂಲ ತಾನೇ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನೀರಿನಲ್ಲಿ ರುಚಿ ನಾನು, ಸೂರ್ಯಚಂದ್ರರಲ್ಲಿ ಬೆಳಕು ನಾನು, ಎಲ್ಲಾ ವೇದಗಳಲ್ಲಿ ಓಂಕಾರ ನಾನು, ಆಕಾಶದಲ್ಲಿ ಶಬ್ದ ನಾನು, ಮನುಷ್ಯರಲ್ಲಿ ಪುರುಷತ್ವ ನಾನು, ಭೂಮಿಯಲ್ಲಿ ಪವಿತ್ರ ಗಂಧ ನಾನು, ಬೆಂಕಿಯಲ್ಲಿ ತೇಜಸ್ಸು ನಾನು. ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ನಿಯಮ, ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿ ಇವೆಲ್ಲದರ ಮೂಲ ಅವನೇ. ಹಾಗಾಗಿ ವಿಜ್ಞಾನ ಕೂಡ ಪರಮಾತ್ಮನ ನಿಯಮಗಳನ್ನೇ ಅಧ್ಯಯನ ಮಾಡ್ತಿದೆ, ಬೇರೇನೂ ಅಲ್ಲ. ವಿಜ್ಞಾನಿ ಗುರುತ್ವಾಕರ್ಷಣೆ ಕಂಡುಹಿಡಿದ, ಆದ್ರೆ ಆ ನಿಯಮ ಸೃಷ್ಟಿ ಮಾಡಿದವರ್ಯಾರು? ಅದೇ ಪರಮಾತ್ಮ. ಸುಬ್ಬಯ್ಯನವರಿಗೆ ಇದು ಬಹಳ ಇಷ್ಟ ಆಯಿತು. ಅಂದ್ರೆ ವಿಜ್ಞಾನ ಮತ್ತು ಅಧ್ಯಾತ್ಮ ಎರಡೂ ಒಂದೇ ಸತ್ಯದ 2 ಮುಖಗಳು ಅಂತಾನಾ ಅಂತ ಕೇಳಿದ್ರು. ನಿಖರವಾಗಿ ಹೇಳ್ದೆ ಮೇಷ್ಟ್ರೇ, ಆದ್ರೆ ಕೃಷ್ಣ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಹೇಳ್ತಾನೆ. ಈ ಪ್ರಪಂಚದಲ್ಲಿ 3 ಗುಣಗಳಿಂದ, ಅಂದ್ರೆ ಸತ್ವ, ರಜಸ್ಸು, ತಮಸ್ಸಿನಿಂದ ಆಗೋ ಭಾವಗಳಿಗೆ ಮನುಷ್ಯ ಮೋಹಿತನಾಗಿ ಈ ಗುಣಗಳಿಗಿಂತ ಮೇಲಿರೋ ಎಂದೂ ನಾಶ ಆಗದ ನನ್ನನ್ನ ಗುರುತಿಸೋಕೆ ಆಗಲ್ಲ. ಇದೇ ದೊಡ್ಡ ಸಮಸ್ಯೆ. ಸುರೇಶ, ಇವತ್ತು ನೀನೇ ಹೇಳ್ದೆ ಅಲ್ವಾ, ಎಷ್ಟು ಮಾಹಿತಿ ಸಂಗ್ರಹಿಸಿದ್ರೂ ಸಮಾಧಾನ ಸಿಗ್ತಿಲ್ಲ ಅಂತ? ಅದಕ್ಕೆ ಕಾರಣ ಇದೆ. ಈ ಪ್ರಪಂಚದ ಬಾಹ್ಯ ವಿಷಯಗಳಲ್ಲಿ ಎಷ್ಟೇ ಆಳ ಇಳಿದ್ರೂ ಒಳಗಿನ ಶಾಶ್ವತ ಸತ್ಯ ಗೊತ್ತಾಗಲ್ಲ. ಶಾಂತಮ್ಮ ಅನ್ನೋ ಇನ್ನೊಬ್ಬ ಹಿರಿಯ ಮಹಿಳೆ ದೂರದಿಂದ ಇದನ್ನೆಲ್ಲ ಕೇಳ್ತಾ ಇದ್ರು. ಅವರೊಂದು ಕಥೆ ನೆನ್ಪಿಸ್ಕೊಂಡ್ರು. ಲಲಿತಮ್ಮ, ನಾನೊಂದು ಕಥೆ ಹೇಳ್ತೀನಿ. ನಮ್ಮೂರಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಎಷ್ಟೇ ಸಂಪತ್ತು ಸಂಪಾದಿಸಿದ್ರೂ ಸಮಾಧಾನ ಇಲ್ದೆ ಕೊನೆಗೆ ಎಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋದ. ಅಲ್ಲಿ ಒಬ್ಬ ಸಾಧು ಸಿಕ್ಕಿದ್ರು. ಅವ್ರು ಹೇಳಿದ್ರಂತೆ, ನೀನು ಹೊರಗೆ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ, ಒಳಗೆ ನೋಡು, ಅದೇ ಮಾತು ಇಲ್ಲಿ ಸಂಬಂಧ ಇದೆ ಅನ್ಸುತ್ತೆ ಅಂತ ಹೇಳಿದ್ರು. ಲಲಿತಮ್ಮ ಒಪ್ಪಿಗೆ ಸೂಚಿಸಿ, ಸರಿಯಾಗಿ ಹೇಳಿದೆ ಶಾಂತಮ್ಮ. ಅದಕ್ಕೆ ಕೃಷ್ಣ ಹೇಳ್ತಾನೆ,
ಪಾಪಕರ್ಮ ಮಾಡೋ ದುಷ್ಟರು, ಮೂರ್ಖರು, ಅಧಮ ಮನುಷ್ಯರು, ಯಾರ ಜ್ಞಾನ ಮಾಯೆಯಿಂದ ಅಪಹರಿಸಲ್ಪಟ್ಟಿದೆಯೋ ಆಸುರಿ ಸ್ವಭಾವ ಇರೋರು ಇವರೆಲ್ಲ ನನ್ನನ್ನ ಶರಣಾಗೋದಿಲ್ಲ. ಆದ್ರೆ ಇದೇ ಸಮಯದಲ್ಲಿ ಒಳ್ಳೆ ಕರ್ಮ ಮಾಡೋ, ಸತ್ಯ ಹುಡುಕೋ ಜನ ಖಂಡಿತ ಪರಮಾತ್ಮನತ್ರ ತಲುಪುತ್ತಾರೆ. ಗಣೇಶಪ್ಪ ಅನ್ನೋ ಇನ್ನೊಬ್ಬ ಯುವಕ ಸುರೇಶನ ಸ್ನೇಹಿತ ಬಂದು ಸೇರ್ಕೊಂಡ. ಗಣೇಶಪ್ಪ ಸ್ವಲ್ಪ ಈಗಿನ ಆಧುನಿಕ ಚಿಂತನೆಯವನು, ಕೆಲ್ಸಕ್ಕೆ ಸಂಬಂಧಿಸಿದ ಒತ್ತಡದಲ್ಲಿದ್ದ. ಅಜ್ಜಿ, ಕ್ಷಮಿಸಿ, ಆದ್ರೆ ನಾನು ಪ್ರತಿದಿನ ಆಫೀಸಲ್ಲಿ ಟಾರ್ಗೆಟ್ಟು, ಡೆಡ್ಲೈನು ಅಂತ ಒತ್ತಡದಲ್ಲೇ ಇರ್ತೀನಿ. ದೇವ್ರ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡೋಕೆ ಸಮಯನೇ ಇಲ್ಲ. ಈ ಜ್ಞಾನ, ವಿಜ್ಞಾನ, ಯೋಗ ನಂತರ ಬ್ಯುಸಿ ಇರೋ ಜನರಿಗೆ ಏನಾದ್ರೂ ಪ್ರಯೋಜನ ಆಗುತ್ತಾ ಅಂತ ಕೇಳಿದ. ಲಲಿತಮ್ಮ ಪ್ರೀತಿಯಿಂದ, ಗಣೇಶಪ್ಪ, ನಿನ್ ಪ್ರಶ್ನೆ ಬಹಳ ಸಹಜ. ಆದ್ರೆ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮ ಅಂದ್ರೆ ಎಲ್ಲ ಬಿಟ್ಟು ಕಾಡಿಗೆ ಹೋಗೋದಲ್ಲ. ಕೃಷ್ಣ ಪರಮಾತ್ಮ ಎಲ್ಲೂ ಹೇಳಿಲ್ಲ ಎಲ್ಲ ಬಿಟ್ಟು ಕುಳಿತುಕೋ ಅಂತ. ಈ ಜ್ಞಾನ, ವಿಜ್ಞಾನ, ಯೋಗದ ಮೂಲ ಸಂದೇಶ ಏನಂದ್ರೆ, ನೀನ್ ಮಾಡ್ತಿರೋ ಕೆಲ್ಸದಲ್ಲೇ ಆ ಎಲ್ಲ ಘಟನೆಗಳ ಹಿಂದೆ ಇರೋ ಒಂದೇ ಶಕ್ತಿಯ ಅರಿವಿಟ್ಕೊಂಡು ಕೆಲಸ ಮಾಡೋದು. ನಿನ್ ಟಾರ್ಗೆಟ್ಟು, ಡೆಡ್ಲೈನು ಇವೆಲ್ಲ ಇರ್ಲಿ, ಆದ್ರೆ ಇವುಗಳ ಫಲದ ಬಗ್ಗೆ ಅತಿಯಾದ ಆತಂಕ ಇಟ್ಕೋಬಾರ್ದು. ಯಾಕಂದ್ರೆ ಈ ಫಲ ಕೂಡ ಆ ಪರಮಾತ್ಮನ ಇಚ್ಛೆಯ ಪ್ರಕಾರವೇ ಬರುತ್ತೆ. ಗಣೇಶಪ್ಪ ಸ್ವಲ್ಪ ಯೋಚಿಸ್ತಾ, ಅಂದ್ರೆ ಅಜ್ಜಿ, ನಾನು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಕಾ ಅಂತ ಕೇಳ್ದ. ಇಲ್ಲ ಗಣೇಶಪ್ಪ, ಕಷ್ಟಪಡೋದು ಬಿಡಬಾರ್ದು. ಆದ್ರೆ ಆ ಫಲದ ಮೇಲಿನ ಅತಿಯಾದ ಆಸೆ, ಆತಂಕ ಬಿಡಬೇಕು. ಇವತ್ತಿನ ಕಾಲದ ಜನ ಮಾಡೋ ದೊಡ್ಡ ತಪ್ಪೇ ಇದು. ಪ್ರತಿ ಕ್ಷಣ ಇದಾಗದೇ ಇದ್ರೆ ಏನ್ ಮಾಡ್ಲಿ ಅನ್ನೋ ಚಿಂತೆಯಲ್ಲಿ ಬದುಕ್ತಾ ಇರ್ತಾರೆ. ಇದೇ ಒತ್ತಡಕ್ಕೆ ಮೂಲ ಕಾರಣ. ಪರಮಾತ್ಮನ ಮೇಲೆ ನಂಬಿಕೆ ಇಟ್ಕೊಂಡು ನಿನ್ ಕೆಲ್ಸ ನೀನು ಶ್ರದ್ಧೆಯಿಂದ ಮಾಡಿದ್ರೆ ಆ ಒತ್ತಡ ತಾನೇ ಕಡಿಮೆ ಆಗುತ್ತೆ. ಇಷ್ಟರಲ್ಲಿ ರಂಗಪ್ಪ ಮತ್ತೆ ಕೇಳಿದ, ಅಜ್ಜಿ, ಇನ್ನೊಂದು ಪ್ರಶ್ನೆ. ಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ತನ್ನ ಯೋಗಮಾಯೆ ಬಗ್ಗೆ ಏನೋ ಹೇಳ್ತಾನಂತೆ, ಅದೇನು? ಒಳ್ಳೆ ಪ್ರಶ್ನೆ. ಕೃಷ್ಣ ಹೇಳ್ತಾನೆ, ನಾನು ಎಲ್ಲರಿಗೂ ಗೋಚರ ಆಗಲ್ಲ. ನನ್ನ ಯೋಗಮಾಯೆಯಿಂದ ಮುಚ್ಕೊಂಡಿದ್ದೀನಿ. ಮೂರ್ಖ ಪ್ರಪಂಚ ನನ್ನ ಜನ್ಮರಹಿತ, ನಾಶರಹಿತ ಸ್ವರೂಪ ಅರಿಯಲ್ಲ. ಇದನ್ನ ಒಂದು ಸಣ್ಣ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಒಂದ್ ಸಿನಿಮಾ ನೋಡ್ತಾ ಇರ್ತೀವಲ್ವಾ, ಆ ಸಿನಿಮಾದ ಪರದೆ ಮೇಲೆ ಎಷ್ಟೇ ದೃಶ್ಯ ಬಂದ್ರೂ ಆ ಪರದೆ ಬೆಳಕಿನಿಂದಾನೇ ಎಲ್ಲ ಚಿತ್ರಗಳು ಮೂಡ್ತಾ ಇರೋದು ಅಂತ ಮರಿತೀವಿ. ಬರೀ ಕಥೆಯಲ್ಲೇ ಕಳೆದುಬಿಡ್ತೀವಿ. ಹಾಗೆಯೇ ಈ ಪ್ರಪಂಚ ಅನ್ನೋ ಸಿನಿಮಾದ ಹಿಂದೆ ಇರೋ ಪರಮಾತ್ಮ ಅನ್ನೋ ಬೆಳಕನ್ನ ನಾವು ಮರೆತು ಪ್ರಪಂಚದ ಕಥೆಯಲ್ಲೇ ಮುಳುಗ್ಬಿಡ್ತೀವಿ. ಎಲ್ಲರೂ ಈ ಉಪಮೆ ಕೇಳಿ ಆಶ್ಚರ್ಯಚಕಿತರಾದರು. ರಂಗಪ್ಪ ಹೇಳ್ದ, ಅಜ್ಜಿ, ಇದು ಎಷ್ಟು ಸುಂದರವಾಗಿ ಅರ್ಥ ಆಗ್ತಿದೆ ಅಂತೀರಾ? ಇಷ್ಟು ದಿನ ಈ ವಿಷಯಗಳು ನನಗೆ ಅರ್ಥ ಆಗದೇ ಇದ್ದಿದ್ದಿದ್ರೆ ಕಾರಣ ಇದೇ ಇರಬೇಕು. ಸಂಜೆ ಕತ್ತಲಾಗ್ತಾ ಇತ್ತು. ಎಲ್ಲರೂ ಒಂದು ಎಣ್ಣೆ ದೀಪ ಹಚ್ಚಿ ಮತ್ತೆ ಸುತ್ತ ಕುಳಿತುಕೊಂಡ್ರು. ಶಾಂತಮ್ಮ ಮತ್ತೆ ಕೇಳಿದ್ರು, ಲಲಿತಮ್ಮ, ಕೊನೆಯದಾಗಿ ಈ ಅಧ್ಯಾಯದ ಕೊನೆ ಭಾಗದಲ್ಲಿ ಏನಿದೆ? ಮನುಷ್ಯ ಸಾಯೋ ಸಮಯದಲ್ಲಿ ಏನಾಗುತ್ತೆ ಅಂತ ಏನಾದ್ರೂ ಹೇಳ್ತಾನ ಕೃಷ್ಣ? ಲಲಿತಮ್ಮ ಗಂಭೀರವಾಗಿ, ಹೌದು ಶಾಂತಮ್ಮ, ಇದೊಂದು ಬಹಳ ಮುಖ್ಯ ವಿಷಯ. ಕೃಷ್ಣ ಹೇಳ್ತಾನೆ, ಸಾಯೋ ಸಮಯದಲ್ಲಿ ನನ್ನನ್ನೇ ನೆನಿತಾ ಶರೀರ ಬಿಡೋನು ನನ್ನ ಸ್ವರೂಪವನ್ನ ಪಡಿತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸಾಯೋ ಸಮಯದಲ್ಲಿ ದೇವರನ್ನ ನೆನಪಿಸ್ಕೊಳ್ಳೋದು ಹೇಗ್ ಸಾಧ್ಯ? ಇಡೀ ಜೀವನ ಬೇರೆ ಎಲ್ಲಾ ವಿಷಯಗಳಲ್ಲಿ ಮುಳುಗಿದ್ದಿದ್ರೆ? ಇದಕ್ಕೆ ಕೃಷ್ಣನ ಉತ್ತರ ಸ್ಪಷ್ಟ. ಜೀವನದ ಪ್ರತಿ ಕ್ಷಣದಲ್ಲೂ ದೇವರ ಸ್ಮರಣೆ ಮಾಡ್ತಾ ಇರೋ ಅಭ್ಯಾಸ ಇಟ್ಕೊಂಡ್ರೆ ಸಾಯೋ ಕೊನೆ ಕ್ಷಣದಲ್ಲೂ ಆ ಅಭ್ಯಾಸ ತಾನಾಗೇ ಬರುತ್ತೆ. ಜೀವನ ಪೂರ್ತಿ ಯಾವ ಯೋಚನೆಯಲ್ಲಿ ಮುಳುಗಿರ್ತೀವೋ ಅದೇ ಯೋಚನೆ ಕೊನೆ ಕ್ಷಣದಲ್ಲೂ ಬರೋದು ಸಹಜ. ಗಣೇಶಪ್ಪ, ಅಂದ್ರೆ ಅಜ್ಜಿ, ಈಗಿಂದಾನೇ ಪ್ರತಿದಿನ ಸ್ವಲ್ಪ ಸಮಯ ಆದ್ರೂ ದೇವರ ನೆನಪು ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೋಬೇಕು ಅಂತನಾ ಅಂತ ಕೇಳ್ದ. ಹೌದು ಪುಟ್ಟ, ಅದೇ ಸರಿಯಾದ ದಾರಿ. ಇನ್ನೊಂದು ಮುಖ್ಯ ವಿಷಯ ಕೃಷ್ಣ ಹೇಳ್ತಾನೆ. ಬೇರೆ ಬೇರೆ ದೇವತೆಗಳನ್ನ ಪೂಜಿಸೋ ಜನ ಆಯಾ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಆದರೆ ನನ್ನ ಭಕ್ತರು ನನ್ನ ಬಳಿ ಬರ್ತಾರೆ. ಈ ಮಾತಿನ ಅರ್ಥ ಏನಂದ್ರೆ, ನಾವು ಯಾವುದನ್ನ ಆಳವಾಗಿ ಬಯಸ್ತೀವೋ, ಯಾವುದರ ಮೇಲೆ ಶ್ರದ್ಧೆ ಇಡ್ತೀವೋ ಅದನ್ನೇ ನಾವು ಪಡಿತೀವಿ. ಆದ್ರೆ ಶಾಶ್ವತವಾದ, ಎಂದೂ ಬದಲಾಗದ ಆನಂದ ಬೇಕು ಅಂದ್ರೆ ಆ ಪರಮಸತ್ಯ ಪರಮಾತ್ಮನ ಬಳಿಯೇ ಸಿಗುತ್ತೆ. ಬೇರೆ ಯಾವ ಸಣ್ಣ ಪುಟ್ಟ ಆಸೆಗಳಿಂದಾನೂ ಸಿಗಲ್ಲ. ಸುರೇಶ ಇದನ್ನೆಲ್ಲ ಕೇಳಿ ಬಹಳ ಪ್ರಭಾವಿತನಾಗಿದ್ದ. ಅಜ್ಜಿ, ಇವತ್ತು ನೀವು ಹೇಳಿದ್ದೆಲ್ಲ ಕೇಳಿ ನನ್ನ ಮನಸ್ಸಲ್ಲಿದ್ದ ಆ ಗೊಂದಲದ ಮೋಡ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ. ಆದ್ರೆ ಈ ಜ್ಞಾನ ವಾಸ್ತವದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಕಥೆ ಮೂಲಕ ಹೇಳ್ತೀರಾ? ಸ್ವತಃ ಕೃಷ್ಣ ಪರಮಾತ್ಮ ಈ ವಿಷಯಗಳನ್ನ ಹೇಗೆ ಜನರಿಗೆ ಅರ್ಥ ಮಾಡಿಸಿದ್ದ ಅಂತ ಕೇಳ್ದ.
ಲಲಿತಮ್ಮ ನಸುನಗುತ್ತಾ, ಖಂಡಿತ ಪುಟ್ಟ. ಈಗ ನಾನು ನಿಮ್ಗೆ 3 ಕಥೆಗಳನ್ನ ಹೇಳ್ತೀನಿ. ಸ್ವತಃ ಕೃಷ್ಣ ಪರಮಾತ್ಮ ತನ್ನ ಜೀವನದಲ್ಲಿ ಈ ಜ್ಞಾನ-ವಿಜ್ಞಾನ ಯೋಗದ ಸತ್ಯಗಳನ್ನ ಹೇಗೆ ತೋರಿಸ್ಕೊಟ್ಟ ಅಂತ. ಈ ಕಥೆಗಳು ನಿಮ್ಮ ಮನಸ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೆ ಇನ್ನಷ್ಟು ಸ್ಪಷ್ಟ ಉತ್ತರ ಕೊಡುತ್ತೆ ಅಂತ ಹೇಳಿ 3 ಪುರಾಣ ಕಥೆಗಳನ್ನ ಹೇಳೋಕೆ ಶುರು ಮಾಡಿದ್ರು. ಮೊದಲು ಕಥೆ ಕೇಳಿ ಅಂತ ಲಲಿತಮ್ಮ ಶುರು ಮಾಡಿದ್ರು. ಇದು ಸುಧಾಮನ ಕಥೆ. ಸುಧಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಇಬ್ರು ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ ಒಟ್ಟಿಗೆ ಓದಿದೋರು. ಆದರೆ ಬೆಳೆದ ಮೇಲೆ ಕೃಷ್ಣ ದ್ವಾರಕೆಯ ಮಹಾರಾಜ ಆದ. ಸುಧಾಮ ಬಡ ಬ್ರಾಹ್ಮಣನಾಗಿಯೇ ಉಳಿದ. ಸುಧಾಮನ ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲದ ಸ್ಥಿತಿ. ಅವನ ಹೆಂಡತಿ, ನಿಮ್ ಸ್ನೇಹಿತ ಕೃಷ್ಣ ಈಗ ದೊಡ್ಡ ರಾಜ ಆಗಿದ್ದಾನಲ್ಲ, ಒಮ್ಮೆ ಹೋಗಿ ಭೇಟಿಯಾಗಿ ಬನ್ನಿ ಅಂತ ಒತ್ತಾಯ ಮಾಡಿದ್ಲು. ಸುಧಾಮ ಸಂಕೋಚದಿಂದಾನೇ ಕೈಯಲ್ಲಿ ಸ್ವಲ್ಪ ಅವಲಕ್ಕಿ ಕಟ್ಕೊಂಡು ದ್ವಾರಕೆಗೆ ಹೊರಟ. ದ್ವಾರಕೆ ತಲುಪಿದಾಗ ಕೃಷ್ಣ ತನ್ನ ಬಾಲ್ಯ ಸ್ನೇಹಿತನನ್ನು ನೋಡಿ ಓಡಿ ಬಂದು ಸ್ವತಃ ಆ ಬಡ ಬ್ರಾಹ್ಮಣನ ಕಾಲು ತೊಳೆದು ತನ್ನ ಸಿಂಹಾಸನದಲ್ಲಿ ಕೂರಿಸಿದ. ಸುಧಾಮಗೆ ತನ್ನ ಬಡತನದ ಬಗ್ಗೆ ಹೇಳೋಕೆ ನಾಚಿಕೆಯಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಹಳೇ ಕಥೆಗಳನ್ನ ಮಾತಾಡಿ ಏನು ಕೇಳದೆ ವಾಪಸ್ ಹೊರಟ. ಆದರೆ ಕೃಷ್ಣ ಅವನ ಮನಸ್ಸಲ್ಲಿ ಏನಿದೆ ಅಂತ ಮೊದಲೇ ಅರ್ಥ ಮಾಡ್ಕೊಂಡಿದ್ದ. ಇದೇ ಜ್ಞಾನ-ವಿಜ್ಞಾನ ಯೋಗದ ಸಾರ. ಪರಮಾತ್ಮನಿಗೆ ಪ್ರತಿಯೊಬ್ಬರ ಅಂತರಂಗ ಗೊತ್ತು. ಸುಧಾಮ ಏನೂ ಕೇಳದೇ ಇದ್ರೂ ಮನೆಗೆ ವಾಪಸ್ ಬಂದಾಗ ಅವನ ಗುಡಿಸಲಿನ ಜಾಗದಲ್ಲಿ ಒಂದು ಅರಮನೆ ಎದ್ದು ನಿಂತಿತ್ತು. ಗಂಗಮ್ಮ ಆಶ್ಚರ್ಯದಿಂದ, ಅಜ್ಜಿ, ಆದ್ರೆ ಸುಧಾಮ ಏನೂ ಕೇಳಲಿಲ್ಲ ಅಲ್ವಾ? ಹಾಗಿದ್ರೂ ಕೃಷ್ಣ ಎಲ್ಲ ಕೊಟ್ನಲ್ಲ, ಇದು ಈ ಅಧ್ಯಾಯಕ್ಕೆ ಹೇಗೆ ಸಂಬಂಧ ಅಂತ ಕೇಳಿದ್ರು. ಲಲಿತಮ್ಮ ವಿವರಿಸಿದ್ರು. ಇದೇ ಇಲ್ಲಿನ ಮುಖ್ಯ ಪಾಠ ಗಂಗಮ್ಮ. ಕೃಷ್ಣ ಹೇಳಿದ ಹಾಗೆ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಈ 4ರಲ್ಲಿ ಸುಧಾಮ ಯಾವ ವರ್ಗಕ್ಕೆ ಸೇರ್ತಾನೆ ಅಂತ ನೋಡಿ. ಅವನಿಗೆ ಸಂಪತ್ತಿನ ಆಸೆ ಇರಲಿಲ್ಲ, ಬರೀ ಗೆಳೆಯನ ನೋಡ್ಬೇಕು ಅನ್ನೋ ಪ್ರೀತಿ ಇತ್ತು. ಇದೇ ನಿಷ್ಕಾಮ ಭಕ್ತಿ. ಸ್ವಾರ್ಥ ಇಲ್ಲದ ಪ್ರೀತಿ ಎಷ್ಟು ಶಕ್ತಿಶಾಲಿ ಅಂದ್ರೆ ಬೇಡ್ದೇ ಇದ್ರೂ ಪರಮಾತ್ಮ ಎಲ್ಲ ಕೊಡ್ತಾನೆ. ಕೃಷ್ಣ ಸ್ವತಃ ಹೇಳಿದ ಹಾಗೆ, ನನ್ನ ಈ ಪ್ರಕೃತಿ ಮಾಯೆ ದಾಟೋದು ಕಷ್ಟ, ಆದ್ರೆ ನನ್ನ ಶರಣಾದವರು ದಾಟ್ತಾರೆ. ಸುಧಾಮ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶರಣಾಗಿದ್ದ. ಅವನ ಪ್ರೀತಿಯಲ್ಲಿ ಯಾವ ಬೇಡಿಕೆಯೂ ಇರಲಿಲ್ಲ. ಸುಬ್ಬಯ್ಯನವರು ಇದೇ ತಾನೇ ನಿಜವಾದ ಜ್ಞಾನ ಅನ್ನೋದು, ಬರೀ ಮಾತಲ್ಲ ಆಚರಣೆಯಲ್ಲಿ ತೋರಿಸೋದು ಅಂತ ಸೇರಿಸಿದ್ರು. ಸರಿಯಾಗಿ ಹೇಳಿದ್ರಿ ಮೆಷ್ಟ್ರೇ. ಸುಧಾಮನ ಕಥೆಯಲ್ಲಿ ಇನ್ನೊಂದು ಪಾಠ ಇದೆ. ಬಾಹ್ಯ ಪರಿಸ್ಥಿತಿ ಬಡತನದಿಂದ ಕೂಡಿದ್ರೂ ಆಂತರಿಕ ಶ್ರೀಮಂತಿಕೆ ಅಂದ್ರೆ ಪರಮಾತ್ಮನ ಮೇಲಿನ ನಂಬಿಕೆ ಮತ್ತು ಪ್ರೀತಿ ಇದ್ರೆ ಎಲ್ಲ ತಾನಾಗೆ ಸರಿಯಾಗುತ್ತೆ. ಸುಧಾಮ ಸಂಪತ್ತು ಕೇಳಿದ್ರೆ ಬಹುಶಃ ಅಷ್ಟೇ ಸಿಕ್ತಿತ್ತು, ಆದ್ರೆ ಸಂಪೂರ್ಣ ಪ್ರೀತಿ, ನಂಬಿಕೆ ಇಟ್ಟ ಕಾರಣ ಅಳತೆ ಮೀರಿದ ಕೃಪೆ ಸಿಕ್ತು ಅಂತ ಲಲಿತಮ್ಮ ಮುಗಿಸಿದ್ರು. 2ನೇ ಕಥೆ ಕೇಳಿ ಅಂತ ಲಲಿತಮ್ಮ ಮುಂದುವರೆಸಿದರು. ಇದು ವಿದುರನ ಮನೆಯಲ್ಲಿ ಕೃಷ್ಣ ಊಟ ಮಾಡಿದ ಕಥೆ. ಪಾಂಡವರ ಪರವಾಗಿ ಸಂಧಾನಕ್ಕೆ ಕೃಷ್ಣ ಹಸ್ತಿನಾಪುರಕ್ಕೆ ಹೋಗ್ಬೇಕಾಗಿತ್ತು. ದುರ್ಯೋಧನ ಕೃಷ್ಣನಿಗ ದೊಡ್ಡ ಆತಿಥ್ಯ, ಷಡ್ರಸ ಭೋಜನ ಸಿದ್ಧ ಮಾಡಿಸಿದ. ಆದರೆ ಕೃಷ್ಣ ಆ ಆಮಂತ್ರಣ ನಿರಾಕರಿಸಿ ಬಡ ವಿದುರನ ಮನೆಗೆ ಹೋಗಿ ಅವನು ಕೊಟ್ಟ ಸಾಧಾರಣ ಕಾಯಿಪಲ್ಯದ ಊಟ ಪ್ರೀತಿಯಿಂದ ಸ್ವೀಕರಿಸಿದ. ಇದನ್ನ ಕೇಳಿ ಗಣೇಶಪ್ಪ, ಅಜ್ಜಿ, ದುರ್ಯೋಧನ ಪೊಟ್ಟ ಷಡ್ರಸ ಭೋಜನ ಬಿಟ್ಟು ಬಡ ವಿದುರನ ಸಾಧಾರಣ ಊಟ ಯಾಕೆ ಆಯ್ಕೆ ಮಾಡ್ಕೊಂಡ ಕೃಷ್ಣ ಅಂತ ಕುತೂಹಲದಿಂದ ಕೇಳಿದ. ಇದೇ ಇಲ್ಲಿನ ಆಳವಾದ ಪಾಠ ಗಣೇಶಪ್ಪ. ಕೃಷ್ಣ ಸ್ವತಃ ಗೀತೆಯಲ್ಲಿ ಬೇರೆ ಕಡೆ ಹೇಳ್ತಾನೆ, ಭಕ್ತಿಯಿಂದ ಒಂದು ಎಲೆ, ಹೂವು, ಹಣ್ಣು, ನೀರು ಕೊಟ್ರೂ ನಾನು ಸ್ವೀಕರಿಸ್ತೀನಿ. ಆಹಾರದ ಗುಣಮಟ್ಟ ಮುಖ್ಯ ಅಲ್ಲ, ಕೊಡೋ ವ್ಯಕ್ತಿಯ ಹೃದಯ ಎಷ್ಟು ಶುದ್ಧ, ಎಷ್ಟು ಪ್ರೀತಿಯಿದೆ ಅನ್ನೋದೇ ಮುಖ್ಯ. ದುರ್ಯೋಧನನ ಆತಿಥ್ಯದ ಹಿಂದೆ ರಾಜಕೀಯ ಸ್ವಾರ್ಥ, ದುರಹಂಕಾರ ಇತ್ತು. ಆದರೆ ವಿದುರನ ಸಾಧಾರಣ ಊಟದ ಹಿಂದೆ ಶುದ್ಧ ಭಕ್ತಿ, ನಿಸ್ವಾರ್ಥ ಪ್ರೀತಿ ಇತ್ತು. ಇದೇ ಜ್ಞಾನ-ವಿಜ್ಞಾನ ಯೋಗದಲ್ಲಿ ಕೃಷ್ಣ ಹೇಳೋ ಆಸುರಿ ಸ್ವಭಾವ ಮತ್ತು ದೈವೀ ಸ್ವಭಾವದ ವ್ಯತ್ಯಾಸ. ರಂಗಪ್ಪ, ಅಂದ್ರೆ ಅಜ್ಜಿ, ದೇವರಿಗೆ ಬಾಹ್ಯ ವೈಭವ ಬೇಡ, ಒಳಗಿನ ಶುದ್ಧತೆ ಬೇಕು ಅಂತಾನಾ ಅಂತ ಕೇಳಿದ. ನಿಖರವಾಗಿ ಹೇಳ್ದೆ ರಂಗಪ್ಪ. ಈಗಿನ ಕಾಲದಲ್ಲಿ ನಾವು ಎಷ್ಟೋ ಸಲ ದೊಡ್ಡ ದೊಡ್ಡ ಪೂಜೆ, ಆಡಂಬರದ ಕಾರ್ಯಕ್ರಮ ಮಾಡಿ ಅದೇ ಭಕ್ತಿ ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಆದ್ರೆ ನಿಜವಾದ ಭಕ್ತಿ ಇರೋದು ಹೃದಯದಲ್ಲಿ, ಆಡಂಬರದಲ್ಲಿ ಅಲ್ಲ. ವಿದುರ ಬಡವನಾಗಿದ್ರೂ ಅವನ ಹೃದಯ ಶ್ರೀಮಂತವಾಗಿತ್ತು. ದುರ್ಯೋಧನ ಶ್ರೀಮಂತನಾಗಿದ್ರೂ ಅವನ ಹೃದಯ ಬಡವಾಗಿತ್ತು. ಶಾಂತಮ್ಮ ತಲೆದೂಗಿ, ಸರಿಯಾಗಿ ಹೇಳ್ದಿರಿ ಶಾಂತಮ್ಮ, ಇದೇ ನಿಜವಾದ ವಿಜ್ಞಾನ.
ಈ ಪ್ರಪಂಚದ ಆಳವಾದ ಸತ್ಯವನ್ನ ಅನುಭವದಲ್ಲಿ ತಿಳ್ಕೊಳ್ಳೋದು, ಬರೀ ಬಾಹ್ಯ ನೋಟದಿಂದ ತೀರ್ಮಾನಿಸದೇ ಇರೋದು ಅಂತ ಹೇಳಿದ್ರು. ಮೂರನೇ ಕಥೆ ಕೇಳಿ ಅಂತ ಲಲಿತಮ್ಮ ಶುರು ಮಾಡಿದ್ರು. ಇದು ಗೋಪಿಕೆಯರ ಕಥೆ. ವಿಶೇಷವಾಗಿ ರಾಸಲೀಲೆಯ ಸಮಯದ ಒಂದು ಘಟನೆ. ಒಂದ್ಸಲ ಗೋಪಿಕೆಯರೆಲ್ಲ ಕೃಷ್ಣನ್ ಜೊತೆ ವನದಲ್ಲಿದ್ದಾಗ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಮಾಯವಾದ. ಗೋಪಿಕೆಯರೆಲ್ಲ ಗಾಬರಿಯಾಗಿ ಎಲ್ಲೆಲ್ಲೂ ಹುಡುಕ್ತಾ, ಎಲೈ ಮರಗಳೇ, ಎಲೈ ಬಳ್ಳಿಗಳೇ, ನಮ್ಮ ಕೃಷ್ಣನನ್ನ ನೋಡಿದ್ರಾ ಅಂತ ಪ್ರತಿಯೊಂದು ಗಿಡ, ಮರ, ಪ್ರಾಣಿ, ಪಕ್ಷಿಗಳನ್ನು ಕೇಳ್ತಾ ಅಲದಾಡಿದರು. ಸುರೇಶ ಕುತೂಹಲದಿಂದ, ಅಜ್ಜಿ, ಗೋಪಿಕೆಯರು ಗಿಡಮರಗಳಿಗೆ ಯಾಕೆ ಕೇಳಿದ್ರು, ಅವಕ್ಕೆ ಮಾತಾಡೋಕೆ ಆಗುತ್ತಾ ಅಂತ ಕೇಳಿದ. ಲಲಿತಮ್ಮ ನಗುತ್ತಾ, ಪುಟ್ಟಾ, ಇಲ್ಲೇ ಇರೋದೋ ಆಳವಾದ ಸಂಕೇತ. ಗೋಪಿಕೆಯರ ಪ್ರೀತಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಅವರಿಗೆ ಇಡೀ ಪ್ರಪಂಚದಲ್ಲಿ ಕೃಷ್ಣನೇ ಕಾಣ್ತಾ ಇದ್ದ. ಪ್ರತಿಯೊಂದು ಗಿಡ, ಮರ, ನದಿ, ಗಾಳಿಯಲ್ಲೂ ಅವರಿಗೆ ಕೃಷ್ಣನ ಇರುವಿಕೆ ಅನುಭವ ಆಗ್ತಾ ಇತ್ತು. ಇದೇ ಜ್ಞಾನವಿಜ್ಞಾನ ಯೋಗದ ಪರಮಶಿಖರ, ಅಂದ್ರೆ ಎಲ್ಲವೂ ಪರಮಾತ್ಮನೇ ಅನ್ನೋ ಅನುಭವ. ಕೃಷ್ಣ ಸ್ವತಃ ಗೀತೆಯಲ್ಲಿ ಹೇಳಿದ್ದ, ಈ ಪ್ರಪಂಚದ ಪ್ರತಿಯೊಂದು ವಸ್ತುವೂ ಮಣಿಗಳ ಹಾಗೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ಅಂತ. ಗೋಪಿಕೆಯರು ಈ ಜ್ಞಾನವನ್ನ ಬರೀ ಬುದ್ಧಿಯಿಂದ ಅಲ್ಲ, ತಮ್ಮ ಪ್ರೀತಿಯ ಅನುಭವದಿಂದ ಪಡ್ಕೊಂಡಿದ್ರು. ಗಂಗಮ್ಮ ಕಣ್ಣೀರಿನಿಂದ, ಅಜ್ಜಿ, ಆಮೇಲೇನಾಯ್ತು, ಗೋಪಿಕೆಯರಿಗೆ ಕೃಷ್ಣ ಸಿಕ್ದ ಅಂತ ಆತುರದಿಂದ ಕೇಳಿದ್ರು. ಹೌದು ಗಂಗಮ್ಮ, ಕೊನೆಗೆ ಗೋಪಿಕೆಯರ ಆ ಪ್ರಾಮಾಣಿಕ ತೀವ್ರವಾದ ಹುಡುಕಾಟ, ಆ ವಿರಹದ ನೋವು ನೋಡಿ ಕೃಷ್ಣ ಮತ್ತೆ ಪ್ರತ್ಯಕ್ಷ ಆದ. ಆದರೆ ಅವನು ಮಾಯವಾಗಿದ್ದೇ ಒಂದು ಕಾರಣಕ್ಕೆ. ಗೋಪಿಕೆಯರಿಗೆ ಅವನ ಸಾನ್ನಿಧ್ಯ ಇದ್ದಾಗ ಇದ್ದ ಸುಖ, ಅವನಿಲ್ಲದೇ ಇರೋ ವಿರಹದ ನೋವು, ಇವೆರಡರ ಅನುಭವ ಆಗಬೇಕು ಅಂತ. ಯಾಕಂದ್ರೆ ಸುಖ ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಆ ಎರಡರ ಆಚೆ ಇರೋ ಶಾಶ್ವತ ಪ್ರೀತಿ ಬೆಳೆಸ್ಕೊಳ್ಳೋದೇ ನಿಜವಾದ ಭಕ್ತಿ. ಸುಬ್ಬಯ್ಯನವರು ಗಂಭೀರವಾಗಿ, ಅಂದ್ರೆ ಅಜ್ಜಿ, ನಮ್ ಜೀವನದಲ್ಲೂ ಬರೋ ಕಷ್ಟ, ದುಃಖ, ಅಗಲಿಕೆ ಇವೆಲ್ಲ ಪರಮಾತ್ಮ ನಮ್ಮ ಪ್ರೀತಿ ಇನ್ನಷ್ಟು ಗಟ್ಟಿ ಮಾಡೋಕೆ ಕೊಡೋ ಅವಕಾಶಗಳಾ ಅಂತ ಕೇಳಿದ್ರು. ಸುಂದರವಾಗಿ ಹೇಳಿದ್ರಿ ಮೇಷ್ಟರೇ, ಜೀವನದ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ವಿಯೋಗ, ಪ್ರತಿಯೊಂದು ನೋವು ಇವೆಲ್ಲ ನಮ್ಮನ್ನ ಆ ಪರಮಾತ್ಮನ ಇನ್ನಷ್ಟು ಹತ್ತರ ಕರ್ಕೊಂಡು ಹೋಗೋ ಒಂದು ಪಾಠ. ಗೋಪಿಕೆಯರ ವಿರಹ ಬರೀ ನೋವಾಗಿರ್ಲಿಲ್ಲ, ಅದು ಅವರ ಪ್ರೀತಿಯ ಆಳ ಹೆಚ್ಚಿಸಿದ ಒಂದು ಸಾಧನೆ ಆಗಿತ್ತು ಅಂತ ಲಲಿತಮ್ಮ ಮುಗಿಸ್ತರು. ಈ 3 ಕಥೆಗಳನ್ನ ಕೇಳಿ ಎಲ್ಲರ ಮನಸ್ಸು ಒಂಥರ ಶಾಂತವಾಗಿ ಆದ್ರೆ ಎಚ್ಚರಗೊಂಡಂಗಾಗಿತ್ತು. ಸುರೇಶ ಎದ್ದು ನಿಂತು ಹೇಳ್ದ, ಅಜ್ಜಿ, ಇವತ್ತು ನೀವು ಹೇಳಿದ ಇವೆಲ್ಲ ವಿಷಯಗಳಿಂದ ನನಗೆ ಒಂದು ವಿಷಯ ಸ್ಪಷ್ಟ ಆಗ್ತಿದೆ. ನಾನು ಇಷ್ಟು ದಿನ ಹೊರಗಡೆ ಹುಡುಕ್ತಾ ಇದ್ದ ಉತ್ತರ, ಜ್ಞಾನ ಎಲ್ಲ ನನ್ನೊಳಗೇ ಇತ್ತು. ಬರೀ ಮಾಹಿತಿ ಸಂಗ್ರಹಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ ಜ್ಞಾನವನ್ನ ಜೀವನದಲ್ಲಿ ಅನುಭವಿಸಿದರೆ ಮಾತ್ರ ಅದು ನಿಜವಾದ ವಿಜ್ಞಾನ ಆಗತ್ತೆ. ಲಲಿತಮ್ಮ ಪ್ರೀತಿಯಿಂದ ಸುರೇಶನ ತಲೆ ನೇವರಿಸ್ತಾ, ಹೌದು ಪುಟ್ಟ, ಇದೇ ಈ ಇಡೀ ಅಧ್ಯಾಯದ ಸಾರ. ಸ್ನೇಹಿತರೆ, ಜೀವನದಲ್ಲಿ ನೆನಪಿಡಿ, ಸಾವಿರಾರು ಜನರಲ್ಲಿ ಯಾರೋ ಒಬ್ರೂ ಮಾತ್ರ ನಿಜವಾದ ಜ್ಞಾನ ಪಡೆಯೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಪ್ರಯತ್ನ ಶುರು ಮಾಡೋದೇ ಒಂದು ದೊಡ್ಡ ಹೆಜ್ಜೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ಗೊಂದಲ ಇರ್ಲಿ, ಒಂದು ವಿಷಯ ನೆನಪಿಡಿ, ನೀವು ಒಬ್ಬಂಟಿಗರಲ್ಲ. ಆ ಪರಮಾತ್ಮ ಸೂತ್ರದಲ್ಲಿ ಪೋಣಿಸಿದ ಮಣಿಗಳ ಹಾಗೆ ನಿಮ್ಮ ಜೊತೆಗೇ ಇದ್ದಾನೆ, ಪ್ರತಿ ಕ್ಷಣ, ಪ್ರತಿ ಉಸಿಲಿನಲ್ಲಿ. ಜೀವನದಲ್ಲಿ ಮಾಹಿತಿ ಎಷ್ಟೇ ಸಂಗ್ರಹಿಸಿದ್ರೂ ಆ ಮಾಹಿತಿಯನ್ನ ಅನುಭವಕ್ಕೆ ತರೋ ಕೆಲಸ ನಾವೇ ಮಾಡಬೇಕು. ಪುಸ್ತಕ ಓದೋದ್ರಿಂದ, ವಿಡಿಯೋ ನೋಡೋದ್ರಿಂದ ಜ್ಞಾನ ಬರುತ್ತೆ, ಆದರೆ ಆ ಜ್ಞಾನ ಪ್ರೀತಿ, ಶ್ರದ್ಧೆ, ಶರಣಾಗತಿಯ ಜೊತೆ ಸೇರಿದಾಗ ಮಾತ್ರ ಅದು ವಿಜ್ಞಾನ ಆಗತ್ತೆ, ಜೀವನ ಬದಲಾಗತ್ತೆ. ಸುಧಾಮನ ನಿಸ್ವಾರ್ಥ ಪ್ರೀತಿ, ವಿದುರನ ಶುದ್ಧ ಭಕ್ತಿ, ಗೋಪಿಕೆಯರ ತೀವ್ರ ಆರ್ತಿ ಈ 3 ನಮಗೆ ಒಂದೇ ಪಾಠ ಕಲಿಸ್ತಾವೆ. ಪರಮಾತ್ಮನ ಬಳಿ ತಲುಪೋಕೆ ದೊಡ್ಡ ಆಡಂಬರ, ದೊಡ್ಡ ಜ್ಞಾನ ಬೇಕಿಲ್ಲ. ಬೇಕಿರೋದು ಬರೀ ಶುದ್ಧ ಹೃದಯ, ಸಂಪೂರ್ಣ ಶರಣಾಗತಿ. ರಂಗಪ್ಪ, ಗಣೇಶಪ್ಪ, ಗಂಗಮ್ಮ, ಶಾಂತಮ್ಮ, ಸುಬ್ಬಯ್ಯ ಎಲ್ಲರ ಕಣ್ಣಲ್ಲೂ ಒಂದು ಹೊಸ ಬೆಳಕು ಕಾಣ್ತಾ ಇತ್ತು. ಗಣೇಶಪ್ಪ ಎದ್ದು ನಿಂತು, ಅಜ್ಜಿ, ನಾಳೆಯಿಂದ ನನ್ ಕೆಲ್ಸ ಮಾಡುವಾಗ ಆ ಫಲದ ಚಿಂತೆ ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಪ್ರತಿದಿನ ಸ್ವಲ್ಪ ಸಮಯ ಆದ್ರೂ ದೇವರ ನೆನಪು ಮಾಡಿಕೊಳ್ಳೋ ಅಭ್ಯಾಸ ಶುರು ಮಾಡ್ತೀನಿ ಅಂತ ದೃಢವಾಗಿ ಹೇಳ್ದ. ಗಂಗಮ್ಮ ಕಣ್ಣೀರು ಒರೆಸ್ಕೊಂಡು, ನಾನು ಇನ್ಮುಂದೆ ಆರ್ತಳಾಗಿ ಮಾತ್ರ ಇರ್ದೆ ಜ್ಞಾನಿಯಾಗೋ ಕಡೆ ಪ್ರಯಾಣ ಮಾಡ್ತೀನಿ ಅಂತ ಹೇಳಿದ್ರು. ಲಲಿತಮ್ಮ ಎಲ್ಲರ ಮುಖ ನೋಡಿ ಕೊನೆಯ ಮಾತು ಹೇಳಕ್ಕೆ ಶುರು ಮಾಡಿದ್ರು. ಸ್ನೇಹಿತರೆ,
ಭಗವದ್ಗೀತೆಯ ಈ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ನಮ್ಗೆ ಕಲಿಸೋದೇ ಇಷ್ಟು. ಈ ಪ್ರಪಂಚದ ಪ್ರತಿಯೊಂದು ಕಣದಲ್ಲೂ ಪರಮಾತ್ಮ ಇದ್ದಾನೆ. ಆ ಸತ್ಯ ಬರೀ ಬುದ್ಧಿಯಿಂದ ತಿಳ್ಕೊಂಡ್ರೆ ಸಾಲ್ದು, ಹೃದಯದಿಂದ ಅನುಭವಿಸ್ಬೇಕು. ಇವತ್ತು ನೀವು ಎಲ್ಲಿ ನಿಂತಿದ್ರೂ ಪರವಾಗಿಲ್ಲ. ಕಷ್ಟದಲ್ಲಿರ್ಲಿ, ಸಂಪತ್ತು ಬಯಸ್ತಾ ಇರ್ಲಿ, ಜ್ಞಾನ ಹುಡುಕ್ತಾ ಇರ್ಲಿ ಅಥವಾ ಆಗ್ಲೇ ಜ್ಞಾನಿಯಾಗಿರ್ಲಿ, ಪರಮಾತ್ಮನ ಬಾಗಿಲು ಎಲ್ಲರಿಗೂ ತೆರೆದಿದೆ. ಜೀವನದಲ್ಲಿ ಎಷ್ಟೇ ಗೊಂದಲ, ಎಷ್ಟೇ ಕಷ್ಟ ಬರ್ಲಿ, ಒಂದು ಸತ್ಯ ಮರಿಬೇಡಿ. ಈ ಪ್ರಪಂಚ ಒಂದು ಮಾಲೆ ಇದ್ದ ಹಾಗೆ. ಎಲ್ಲಾ ಮಣಿಗಳು ಆ ಒಂದೇ ದಾರದಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಪೋಣಿಸಲ್ಪಟ್ಟಿವೆ. ನೀವು ಎಷ್ಟೇ ಬೇರೆ ಬೇರೆಯಾಗಿ ಕಂಡ್ರೂ ನಿಮ್ಮೊಳಗೇ ಇರೋ ಶಕ್ತಿ ಆ ಒಂದೇ ಪರಮಶಕ್ತಿ. ಇವತ್ತಿನಿಂದ ನಿಮ್ಮ ಪ್ರತಿ ಕೆಲಸದಲ್ಲೂ, ಪ್ರತಿ ಸಂಬಂಧದಲ್ಲೂ, ಪ್ರತಿ ಕಷ್ಟದಲ್ಲೂ ಆ ಪರಮಾತ್ಮನ ಇರುವಿಕೆ ಅನುಭವಿಸಕ್ಕೆ ಪ್ರಯತ್ನಪಡಿ. ಆಗ ನಿಮಗೆ ಸುದಾಮನ ಹಾಗೆ ನಿಸ್ವಾರ್ಥ ಪ್ರೀತಿ, ವಿದುರನ ಹಾಗೆ ಶುದ್ಧ ಭಕ್ತಿ, ಗೋಪಿಕೆಯರ ಹಾಗೆ ತೀವ್ರ ಆರ್ತಿ ಬೆಳೆಯುತ್ತೆ. ಆ ಮೂಲಕ ನೀವು ಮಾಯೆಯನ್ನ ದಾಟಿ ಶಾಶ್ವತ ಆನಂದವನ್ನ ಪಡಿತೀರಾ. ಎಲ್ಲರೂ ಮೌನವಾಗಿ ಆ ಮಾತುಗಳ ಆಳವನ್ನ ಅನುಭವಿಸ್ತಾ ಕುಳಿತರು. ದೀಪದ ಬೆಳಕು ಎಲ್ಲರ ಮುಖದ ಮೇಲೆ ಒಂದು ಶಾಂತಿಯ ಛಾಯೆ ಬೀರ್ತಾ ಇತ್ತು. ಸುರೇಶ ಎದ್ದು ನಿಂತು ಅಜ್ಜಿಗೆ ನಮಸ್ಕಾರ ಮಾಡಿ, ಅಜ್ಜಿ, ಇವತ್ತಿನ ಈ ಸಂಜೆ ನನ್ ಜೀವನದ ಒಂದು ಮಹತ್ವದ ತಿರುವು, ಧನ್ಯವಾದಗಳು ಅಂತ ಹೇಳಿದ. ಸ್ನೇಹಿತರೆ, ಇವತ್ತಿನ ಈ ಕಥೆಯಿಂದ ಭಗವದ್ಗೀತೆಯ 7ನೇ ಅಧ್ಯಾಯದ ಆ ಆಳವಾದ ಸಂದೇಶ ನಿಮ್ಮ ಹೃದಯಕ್ಕೂ ತಲುಪಿರಬೇಕು ಅಂತ ಆಶಿಸ್ತೀನಿ. ಈ ಪ್ರಪಂಚದ ಪ್ರತಿಯೊಂದು ಕಣದಲ್ಲೂ, ಪ್ರತಿಯೊಂದು ಘಟನೆಯಲ್ಲೂ ಆ ಪರಮಶಕ್ತಿ ಅಡಗಿದೆ ಅನ್ನೋ ಅರಿವಿಟ್ಕೊಂಡು ಬದುಕಿದ್ರೆ ಜೀವನದ ಪ್ರತಿ ಕ್ಷಣವೂ ಒಂದು ಪೂಜೆಯಾಗುತ್ತೆ, ಒಂದು ಸಾಧನೆಯಾಗುತ್ತೆ. ಮಾಹಿತಿ ಬರೀ ಜ್ಞಾನ, ಅನುಭವ ಮಾತ್ರ ವಿಜ್ಞಾನ. ಈ ಸತ್ಯ ಎಂದೂ ಮರಿಬೇಡಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನ ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.